ಬೆಂಗಳೂರಿಗೆ ಏನಂದ್ರೆ ಜಾಗತಿಕವಾಗಿ ಒಂದು ಮೌಲ್ಯ ಇದೆ, ಜಾಗತಿಕವಾಗಿ ಅದೊಂದು ಗಮನ ಸೆಳೆದಿದೆ. ಡೈನಮಿಕ್ ಸಿಟಿ ಆಫ್ ದಿ ವರ್ಲ್ಡ್ ಅಂತ ಬೆಂಗಳೂರು ಕಟ್ಸ್ಕೊಂಡಿದೆ, ಕ್ರಿಯಾಶೀಲ ನಗರ ಅಂತ. ಈ ಬೆಂಗಳೂರು ಅನ್ನೋ ಹೆಸರಿದೆಯಲ್ಲ, ಈ ಹೆಸರಿಗೆ ಇತಿಹಾಸನೂ ಇದೆ, ಒಂದು ಭಾವನಾತ್ಮಕವಾದ ನಂಟಿದೆ ಬೆಂಗಳೂರಿನವ್ರಿಗೆ. ಕುಮಾರಸ್ವಾಮಿಗೆ ಆ ನಂಟಿಲ್ಲ. ಕುಮಾರಸ್ವಾಮಿ ಅವರಿಗೆ ಬೆಂಗಳೂರು ಆಡಳಿತಾತ್ಮಕವಾಗಿ ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಡಿದ್ರೂ ಕೂಡ ಭಾವನಾತ್ಮಕವಾಗಿ ಬೆಂಗಳೂರು ನಂಟಿಲ್ಲ. ಅವ್ರು ಇದ್ದಿದ್ರೆ ಅವಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡ್ಬೋದಿತ್ತು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಿತ್ತಲ್ಲ, ರಾಮನಗರ ಬದಲಾಗಿ. ಯಾಕಂದ್ರೆ ಅವ್ರಿಗೆ ನೋಡಿ, ಇಲ್ಲಿ ಬೆಂಗಳೂರಿನ ಈ ಚಿಕ್ಕ ಭಾಗವನ್ನ 1000 ಕೆರೆಗಳ ನಾಡು ಅಂತ ಇದ್ರು, ಕೆಂಪೇಗೌಡ ಕಟ್ಟಿದ್ದು ಅಂತ 1000 ಕೆರೆಗಳ ನಾಡು ಅಂತ ಇದ್ರು. ಇದಕ್ಕಿರೋ ವ್ಯಾಲ್ಯೂ ಇದೆಯಲ್ಲ, ಅದನ್ನ ಅಸೋಸಿಯೇಟ್ ಮಾಡಿದ್ರೆ ಬೇರೆ ಜಿಲ್ಲೆ, ಪಕ್ಕದ ಜಿಲ್ಲೆಗಳಿಗೆ ದೂರದಲ್ಲಿ ಮಾಡೋಕ್ಕಾಗ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯ ಮೌಲ್ಯ, ಅದೇ ರೀತಿಯ ಗೌರವ, ಅದೇ ರೀತಿಯ ಒಂದು ಪ್ರಾಶಸ್ತ್ಯ ಸಿಗುತ್ತೆ ಜಾಗತಿಕ ಮಟ್ಟದಲ್ಲಿ. ಈಗ ನೀವು ಬಿಡದಿಲ್ಲಿ ಎಷ್ಟೊಂದು ಈ ಲಾಜಿಕ್ ಕರೆಕ್ಟ್ ಅನ್ನೋದಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಕರೆಯೋಣ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕೋಲಾರ ಜಿಲ್ಲೆನ ಬೆಂಗಳೂರು ಪಶ್ಚಿಮ ಜಿಲ್ಲೆ ಅಂತ ಕರೆಯೋಣ. ತುಮಕೂರು ಜಿಲ್ಲೆನ ಬೆಂಗಳೂರು ಪೂರ್ವ ಜಿಲ್ಲೆ ಅಂತ ಕರಿಬಹುದು. ಅಲ್ಲಿಗೆ ತುಮಕೂರಿನ ಲ್ಯಾಂಡ್ ವ್ಯಾಲ್ಯೂ, ಕೋಲಾರದ ಲ್ಯಾಂಡ್ ವ್ಯಾಲ್ಯೂ, ಚಿಕ್ಕಬಳ್ಳಾಪುರದ ಲ್ಯಾಂಡ್ ವ್ಯಾಲ್ಯೂ ಯೋಚನೆ ಮಾಡಿ ಎಲ್ಲಿಂದ ಎಲ್ಲಿ ಭೌಗೋಳಿಕವಾಗಿ. ಲೆಟ್ ಅಸ್ ಡು ಇಟ್. ಇಲ್ಲ, ನೀವು ಹೇಳ್ತಾ ಇರೋದು ಅದು ಆತರ ಮಾಡಬಹುದು. ನೀವು ಚರ್ಚೆ ಮಾಡೋದಕ್ಕೆ ಚರ್ಚೆ ಅದು. ಭೌಗೋಳಿಕವಾಗಿ ಈ ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಮನಗರ ಜಿಲ್ಲೆ ಬೆಂಗಳೂರಿಗೆ ಬಹಳ ಸಮೀಪದಲ್ಲಿದೆ. ಆಮೇಲೆ ಈಗ ತುಂಬಾ ಕಂಪನಿಗಳು, ನೀವು ಬಿಡದಿ ಅಂತ ನೋಡಿದ್ರೆ ಅದು ರಾಮನಗರ ಜಿಲ್ಲೆ, ಬಿಡದಿ ರಾಮನಗರ ಜಿಲ್ಲೆ. ಬಟ್ ಅದರಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು, ವಿಶ್ವದ ದೊಡ್ಡ ದೊಡ್ಡ ಕಂಪನಿಗಳು ಅಲ್ಲಿದ್ದಾವೆ. ಅವ್ರಿಗೆ ರಾಮನಗರ ಜಿಲ್ಲೆ ಅಂತ ಬೆಂಗಳೂರು ಇದೆಯಲ್ಲ, ಅದ್ರ ಮೌಲ್ಯವನ್ನ ಹೆಚ್ಚಿಸುತ್ತವೆ. ಆಮೇಲೆ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರುತ್ತೆ. ಅಜಿತ್ ಅವರೇ, ನಾವು ಮಾತಾಡ್ಲಿಕ್ಕೆ ಅದು ಇನ್ನೂ ಚರ್ಚೆಗೆ ಮಾಡಬಹುದು ಅಂತ ತೊಂದರೆ ಇಲ್ಲ. ಆದ್ರೆ ಇವತ್ತಿನ ವಿಷಯ ಇದೆಯಲ್ಲ, ಇದು ಬಹಳ ಸ್ವಾಗತ ಮಾಡುವಂತ ವಿಷಯ. ಇಡೀ 15 ಲಕ್ಷ ಜನ ರಾಮನಗರ ಜಿಲ್ಲೆಯವರು ಅದನ್ನು ಸ್ವಾಗತ ಮಾಡ್ತಾರೆ. ಇವನ್ ಬಿಜೆಪಿ JDS ಕಾರ್ಯಕರ್ತರು ಕೂಡ ಸ್ವಾಗತ ಮಾಡಬಹುದೇನೋ, ಆದ್ರೆ ಅವ್ರ ನಾಯಕರಿಗೆ ಹೊತ್ತಿಗೆ ಸುಮ್ಮನಾಗ್ತಾರೆ. ಭೌಗೋಳಿಕವಾಗಿ ಮುಂಚೆನೂ ಅದು ಬೆಂಗಳೂರು ಜಿಲ್ಲೆನೇ. ನಾನು ಮಾಗಡಿ ತಾಲೂಕವನು, ಬೆಂಗಳೂರು ಜಿಲ್ಲೆ ಮಾಗಡಿ ತಾಲೂಕನವನು ನಾನು. ಆದರೆ ಚೇಂಜ್ ಮಾಡಿ ರಾಮನಗರ ಅಂತ ಮಾಡಿದ ತಕ್ಷಣ ಏನು ಬದಲಾವಣೆ ಆಗಲಿಲ್ಲ. ಬೆಂಗಳೂರು ಅಂತ ಬದಲಾದರೆ ಜಾಗತಿಕವಾಗಿ ಅದು ಗಮನ ಸೆಳೆಯುತ್ತೆ, ಹೂಡಿಕೆಗಳು ಬರ್ತವೆ, ಬಂಡವಾಳ ಹೂಡಿಕೆ ಬರುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ಪ್ರವಾಸೋದ್ಯಮ ಹೆಚ್ಚಿಗೆ ಆಗುತ್ತೆ, ಅಲ್ಲಿನ ಜನತೆಗೆ ನಿಜವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಇದನ್ನ ಗಮನಿಸಬೇಕು. ಸುಮ್ಮನೆ ನಾವೇನೋ ಹೇಳೋಕ್ಕೆ ಚರ್ಚೆ ಹೇಳ್ಬೋದು. ಈಗ ದೇವನಹಳ್ಳಿ ಏರ್ಪೋರ್ಟ್ ಮಾಡಿದ್ಮೇಲೆ ಕೋಲಾರ, ಚಿಕ್ಕಬಳ್ಳಾಪುರ ಈಗ ಆಲ್ರೆಡಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಡೆವಲಪ್ಮೆಂಟ್ ಆಗ್ತದೆ, ಹೆಸರು ಬದಲಾವಣೆ ಅದಕ್ಕೆ ಮಾಡ್ಬೇಕಂತಿಲ್ಲ. ಇದಕ್ಕೆ ಖಂಡಿತವಾಗಿ ಭಾವನಾತ್ಮಕವಾಗೂ ನಂಟಿದೆ, ಪಾರಂಪರಿಕವಾಗಿ ನಂಟಿದೆ, ಐತಿಹಾಸಿಕವಾಗಿ ನಂಟಿದೆ. ಹಾಗಾಗಿ ಬೆಂಗಳೂರು ಅಂತ ಹೆಸರು ಚೇಂಜ್ ಮಾಡ್ತಾ ಇರೋದು ಮಾನ್ಯ DK ಶಿವಕುಮಾರ್ ಅವ್ರ ತೀರ್ಮಾನ ಅಥವಾ ಕ್ಯಾಬಿನೆಟ್ ತೀರ್ಮಾನ, ಮಾನ್ಯ ಸಿದ್ದರಾಮಯ್ಯ ತೀರ್ಮಾನ ಸ್ವಾಗತ ಮಾಡುವಂಥ ವಿಷಯ. ಕುಮಾರಸ್ವಾಮಿ ಅವರಿಗೆ ಭಾವನಾತ್ಮಕವಾಗೂ ನಂಟಿಲ್ಲ ಇದ್ರ ಬಗ್ಗೆ, ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ, ಪ್ರೀತಿನೂ ಇಲ್ಲ ಬೆಂಗಳೂರು ಅನ್ನೋ ಪದದ ಮೇಲೆ. ನಮಗಿದೆ. ಹಾಗಾಗಿ ಮಾನ್ಯ DK ಶಿವಕುಮಾರ್ ತಗೊಂಡಿರೋ ತೀರ್ಮಾನಕ್ಕೆ ಬಿಜೆಪಿ JDS ಅವರು ವಿಲ್ವಿಲ ಅಂತಿದ್ದಾರೆ. ಅದು ಯಾಕೆ ವಿಲ್ವಿಲ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಒಂದು ಜನಗಳ ಬೆಂಬಲ ಕೂಡ, ಒಂದು ಶ್ರೇಯಸ್ಸು ಅವ್ರು ಸಿಗುತ್ತೆ, ಕಾಂಗ್ರೆಸ್ಗೆ ಸಿಗುತ್ತೆ. ಈಗ ಜನ ಕೂಡ ಅದು ಇಷ್ಟಪಡ್ತಾರೆ, ಸ್ವಾಗತ ಮಾಡ್ತಾರೆ. ಅನುಕೂಲ ಆಗಬಹುದು. ಈ ಭಾವನಾತ್ಮಕ ನಂಟನ್ನು ಅಳಿಯೋದಂಗೆ ಅಂತ ನಾನು ಕೇಳಿದೆ. ಈಗ ಏನಿದೆ ಗೊತ್ತಾ, ಅಂದ್ರೆ ಹಾಸನದಿಂದ ಬಂದು ಇಲ್ಲಿ ಎಲೆಕ್ಷನ್ ನಿಂತಿದ್ದಾರೆ, ಆ ಕಾರಣಕ್ಕೆ ಭಾವನೆ ಇಲ್ಲ. ಆ ರೀತಿ ಅಂತಿಲ್ಲ. ಬೆಂಗಳೂರು ಅನ್ನೋ ವಿಷಯಕ್ಕೆ ನೋಡಿ, ಅವ್ರ ರಾಜಕಾರಣ, ಅವರು ಜನಗಳ ವಿಶ್ವಾಸ ಗಳಿಸ್ತಾ ಅವ್ರು ಒಂದ್ ನಿಮಿಷ, ಅವ್ರ ಜನಗಳ ವಿಶ್ವಾಸ ಗಳಿಸ್ತಾ ಇದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಅಳ್ದುಬಿಡಿ. DK ಶಿವಕುಮಾರ್ ಅವರು ನಾನು ನಿಮ್ಗೆ ಸಮಯ ಕೊಡ್ತೀನಿ, ಪ್ಲೀಸ್ ನಾನು ನಿಮ್ಗೆ ಸಮಯ ಕೊಡ್ತೀನಿ, ನಾ ಟೈಮ್ ಕೊಡ್ತೀನಿ. ಈ ಭಾವನಾತ್ಮಕ ನಂಟನ್ನು ಅಳಿಯೋದಂಗೆ. ಕುಮಾರಸ್ವಾಮಿ ಅವರು ಜನಗಳ ಮನ್ನಣೆ ಗಳಿಸಿ ಅವರು ಶಾಸಕರಾಗಿ ಮುಖ್ಯಮಂತ್ರಿ ಆಗಿದ್ದಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಬೆಂಗಳೂರು ಅನ್ನೋ ಪದ ಬಂದಾಗ ಬೆಂಗಳೂರು ಇತಿಹಾಸ ಇದೆಯಲ್ಲ, ಆ ಇತಿಹಾಸದ ಕಲ್ಪನೆ ಆಗಲಿ, ಇತಿಹಾಸದ ಮೇಲೆ ಆಸಕ್ತಿ ಆಗಲಿ, ಪ್ರೀತಿ ಆಗಲಿ ಕುಮಾರಸ್ವಾಮಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭೌಗೋಳಿಕವಾಗಿ ಅವ್ರು ಈ ಬೆಂಗಳೂರು ಭಾಗ ಸೇರಿದವರಲ್ಲ ಅನ್ನೋ ಭಾವನೆ ಅವ್ರಿಗೆ ಇರ್ತಿಲ್ಲ. ಅಂದ್ರೆ ಅದನ್ನ ಬೆಂಗಳೂರು ಇದು ಸ್ವಾಗತ ಮಾಡ್ಬೇಕಾಗಿತ್ತು. ಇದನ್ನು ಟೀಕೆ ಮಾಡೋದ್ರ ಬದಲಾಗಿ ಇದು ಸ್ವಾಗತ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ, ಇಲ್ಲಪ್ಪ ಇವ್ರು ಬೆಂಗಳೂರು ಮೇಲೂ ಪ್ರೀತಿ ಇದೆ ಕುಮಾರಸ್ವಾಮಿಗೆ ಅಂತ. ಈಗ ಉತ್ತರ ಪ್ರದೇಶದ ಅಮೇಥಿಯಿಂದ ಬಂದು ಕೇರಳದಲ್ಲಿ ಎಲೆಕ್ಷನ್ ಗೆದ್ದಂತ ರಾಹುಲ್ ಗಾಂಧಿ ಅವರು ಕೇರಳದ ಬಗ್ಗೆ ಭಾವನಾತ್ಮಕ ಸಂಬಂಧ ಇರಕ್ಕೆ ಸಾಧ್ಯ ಇಲ್ಲ. ಒಂದೇನ್ ಗೊತ್ತಾ, ಸ್ಟ್ರಾಟಜಿಕಲ್ ಅಂದ್ರೆ ಕುಮಾರಸ್ವಾಮಿ ಅವರು ನಾನು ಏನ್ ಹೇಳಿದೆ, ರಾಮನಗರದಲ್ಲಿ ಬಂದ್ರು ಜನರ ವಿಶ್ವಾಸ ಗಳಿಸಿ ಗೆದ್ದಿದ್ದಾರೆ ಅಂತ ಈಗ ನಾನು ನಿಮ್ಗೆ ಹೇಳಿದೆ. ಯಾರೇ ಬಂದ್ರು ಕೂಡ ಅಲ್ಲ, ಭಾವನಾತ್ಮಕ ಸಂಬಂಧ ಅಂದ್ರಲ್ಲ, ಅದಕ್ಕೆ ಭಾವನಾತ್ಮಕ ಸಂಬಂಧ ಎಲ್ಲರಿಗೂ ಎಲ್ಲ ಜಾಗದಲ್ಲೂ ವಯನಾಡಿನಿಂದ ರಾಹುಲ್ ಗಾಂಧಿ ಅವರು ಗೆದ್ದಿದ್ರು, ಅದಾದ್ಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಗೆದ್ದಿದ್ದಾರೆ. ಏನ್ ಭಾವನಾತ್ಮಕ ಸಂಬಂಧ ಇರಕ್ ಸಾಧ್ಯ ಇಲ್ಲ? ಚಿಕ್ಕಮಗಳೂರಿಂದ ಇಂದಿರಾ ಗಾಂಧಿ ಗೆದ್ದಿದ್ರು, ಏನ್ ಭಾವನಾತ್ಮಕ ಸಂಬಂಧ ಇರಕ್ ಸಾಧ್ಯ? ಬಳ್ಳಾರಿಯಿಂದ ಸೋನಿಯಾ ಗಾಂಧಿ ಗೆದ್ದಿದ್ರು, ಏನ್ ಭಾವನಾತ್ಮಕ ಸಂಬಂಧ ಇರಕ್ ಸಾಧ್ಯ? ಇತಿಹಾಸ, ಬೆಂಗಳೂರಿನ ಪರಂಪರೆ, ಬೆಂಗಳೂರಿನ ಸಿದ್ದರಾಮಯ್ಯ ಬಾದಾಮಿಯಿಂದ ಗೆದ್ರು, ಏನ್ ಭಾವನಾತ್ಮಕ ಸಂಬಂಧ ಇರಕ್ ಸಾಧ್ಯ? ನಾನು ಒಂದ್ ಮಾತು ಹೇಳ ನಿಮ್ಗೆ, ನಾನು ಅವ್ರ ಜನರ ವಿಶ್ವಾಸ ಗೆದ್ದು ಎಲ್ಲರೂ ಯಾರು ಬೇಕಾದ್ರೂ ಗೆಲ್ಬಹುದು. ನಾನು ಕುಮಾರಸ್ವಾಮಿ ಅದೇ ಮಾತು ಹೇಳಿದೆ, ಪಾಸಿಟಿವ್ ಆಗಿ ಹೇಳಿದೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ,
ಯಾರಿಗೆ ಇಲ್ಲಿ ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ, ಪಾರಂಪರಿಕವಾಗಿ ನಂಟಿರುತ್ತೆ ಅವರು ಮಾತ್ರ ಭಾವನಾತ್ಮಕವಾಗಿ. ಅದನ್ನೇ ಕೇಳ್ತಾ ಇರೋದ್ರಿ. ಈಗ ಉತ್ತರ ಪ್ರದೇಶದ ಅಮೇಥಿಯ ಸಂಸ್ಕೃತಿಗೂ ಕೇರಳದ ವಯನಾಡಿನ ಸಂಸ್ಕೃತಿಗೂ ಎಲ್ಲಿಂದಲ್ಲಿ ಸಂಬಂಧ ನೋಡಿ? ಏನ್ ಭಾವನಾತ್ಮಕ ಬಂಧ ಇರೋದಕ್ಕೆ ಸಾಧ್ಯ ಇಲ್ಲ. ನೀವು ಹೇಳ್ಬೋದು, ಚರ್ಚೆ ಮಾಡಬಹುದು. ಆದರೆ ಅಮೇಥಿಯಲ್ಲಿ ಸೋತು ಚಿಕ್ಕಮಗಳೂರಿನಲ್ಲಿ ಬಂದು ಗೆದ್ದಂತ ಇಂದಿರಾ ಗಾಂಧಿ ಅವರಿಗೆ ಏನ್ ಭಾವನಾತ್ಮಕ ಸಂಬಂಧ ಇರಕ್ಕೆ ಸಾಧ್ಯ? ಕುಮಾರಸ್ವಾಮಿ ಅವರಿಗೆ ಬೆಂಗಳೂರು ಅನ್ನೋ ಪದದಲ್ಲಿ ಯಾಕೆ ಅಷ್ಟು ತಾತ್ಸಾರ ತಿರಸ್ಕಾರ ಬರ್ತಾ ಇದೆ ನಂಗೆ ಅರ್ಥ ಆಗಿಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆದ್ರೆ ಅವ್ರಿಗೆ ಯಾಕೆ ನೋವಾಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಬೆಂಗಳೂರು ಕಳೆದ ಒಂದು ವರ್ಷದಲ್ಲಿ ಹೊಡೆದಿದ್ದು ಯಾಕೆ ಅಂತ ಇತಿಹಾಸ ಕನಕಪುರ ಲೋಕಸಭಾ ಕ್ಷೇತ್ರ ಕಳೆದಾಗ ಬೆಂಗಳೂರು ನಗರ ಅಂತ ಆಯ್ತಲ್ಲ, ಯಲಹಂಕ ಆವತ್ತಿಯಿಂದ ಹಿಡಿದು ರಾಮನಗರ ಬೆಟ್ಟದವರೆಗೂ ಬೆಂಗಳೂರು ಇತ್ತು. ಕೆಂಪೇಗೌಡರು ಆಳ್ವಿಕೆ ಮಾಡಿದ್ರು. ಕನಕಪುರ ಲೋಕಸಭಾ ಕ್ಷೇತ್ರ ಅಭಿಮಾನ ಇಲ್ಲ ಅಂದ್ರೆ, ಅಭಿಮಾನ ಶೂನ್ಯರಾದ್ರೆ ಕುಮಾರಸ್ವಾಮಿ ಅಂತ ಆಗ್ತಾರೆ ನಾಯಕ. ಅಲ್ರಿ ಇದು ನಿಮ್ಗೆ ಅಭಿಮಾನ ಶೂನ್ಯರಾಗ್ತಾರೆ ಕುಮಾರಸ್ವಾಮಿ ಅಂತ ನಾಯಕ. ಪ್ರಶಾಂತ್ ಏನ ಕೇಳ್ತಿದ್ದಾರೆ, ನಿಮ್ಗೆ ಏಕಾಏಕಿ ಇದು ಯಾಕೆ ಹೊಳಿತು ಅಂತ ಕಳೆದ ಒಂದು ವರ್ಷ ಹಿಂದೆ ಕನಕಪುರ ಲೋಕಸಭಾ ಕ್ಷೇತ್ರ ಇತ್ತು. 2000 ಅವಾಗ ನಿಮಗೆ ಯಾವತ್ತೂ ಹೇಳಲಿಲ್ಲ ನೀವು ನಿಮ್ದೇ ಪಕ್ಷ ಅಧಿಕಾರದಲ್ಲಿತ್ತು, ಇದು ಕನಕಪುರ ಅಲ್ಲ, ಇದಕ್ಕೆ ಬೆಂಗಳೂರು ಯಾವುದೋ ಒಂದು ಹೆಸರಿಟ್ಟು ಇದನ್ನ ಲೋಕಸಭಾ ಕ್ಷೇತ್ರ ಮಾಡ್ಬೇಕು, ನಿಮ್ಗೆ ಅನಿಸ್ಲಿಲ್ಲ? ನಮಗೆ 2013ರಿಂದ 2018ರವರೆಗೆ ಅಧಿಕಾರದಲ್ಲಿದ್ರಿ. ಡಿ ಕೆ ಶಿವಕುಮಾರ್ ಸುದೀರ್ಘ ಅವಧಿಯವರೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೆಲ್ಲ ಅಧಿಕಾರದಲ್ಲಿದ್ದಾರೆ. ಅವ್ರಿಗೆ ಅವಾಗ ಬೆಂಗಳೂರು ದಕ್ಷಿಣ ಅಂತ ಹೊಡಿಲಿಲ್ಲ. ಈಗ ಏಕಾಏಕಿ ನಿಮ್ಗಿಲ್ಲ ರಾಮನಗರ ಬೇಡ, ಇದು ಬೆಂಗಳೂರು ದಕ್ಷಿಣ. ಒಂದು ದಶಕ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದಶಕದ ಮೇಲೆ ಜಾಸ್ತಿ ಸಮಯದಿಂದ ಇದು ಬೆಂಗಳೂರು ಹೆಸರು ಸೇರಿಸಬೇಕು, ಬೆಂಗಳೂರು ಜಿಲ್ಲೆ ಸೇರಿಸಬೇಕು ಅಂತ 2018ರ ಅಧಿಕಾರದಲ್ಲಿದ್ರಲ್ರಿ ಉದ್ದೇಶ ಇತ್ತು. ನೋಡಿ, ಉದ್ದೇಶ ಇತ್ತು. ಇವಾಗ ಈಡೇರಿಸೋದ್ರೆ ತಪ್ಪೇನಿಲ್ವಲ್ಲ. ಅದು ಇವತ್ತೇ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ತಡ ಮಾಡಿದಿರ ಅಂದ್ರೆ ಅದಕ್ಕೆ ಉತ್ತರ ಕೊಡೋ ಸಾಧ್ಯ ಇಲ್ಲ. ಆದರೆ ಸ್ವಾಗತ ಮಾಡ್ತಾರಲ್ಲ ರಾಮನಗರ ಜಿಲ್ಲೆ ಜನ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನ, ಅದಕ್ಕೆ ನಾವು ಸಂತೋಷ ಪಡ್ತೀವಿ. ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ, ಡಿ ಕೆ ಶಿವಕುಮಾರ್ ಧನ್ಯವಾದ ಹೇಳ್ತೀವಿ. ಯಾರಿಗೆ ಗಾಬರಿ ಆಗ್ತದೆ ಬೆಂಗಳೂರು ಜಿಲ್ಲೆ ಅಂತ ಹೇಳಕ್ಕೆ, ಯಾರಿಗೆ ತೊಂದರೆ ಆಗ್ತದೆ, ನನ್ಗೆ ಆಶ್ಚರ್ಯ ಆಗ್ತದೆ ಅವ್ರಿಗೆ ಯಾವ ರೀತಿಯ ಮಾನಸಿಕತೆ ಇದೆ ಇದ್ರೆ. ನೋಡ್ರಿ, ಬೆಂಗಳೂರು ಅನ್ನೋದು ಇದೆಯಲ್ಲ, ಆ ಬ್ರಾಂಡ್ ವ್ಯಾಲ್ಯೂ ಇದೆಯಲ್ಲ ಇಡೀ ಜಾಗತಿಕ ಮಟ್ಟದಲ್ಲಿ. ಅಭಿವೃದ್ಧಿ ಆಗದು ಬೇಡ ಅಂತ ಹೇಳಿದ್ರೆ ನೋಡ್ರಿ, ನೀವು ಅಧಿಕಾರದಲ್ಲಿರೋರು ಮಳೆ ಬಂದಾಗ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಬೇರೆ ಬೇರೆ ಏರಿಯಾಸ್ಗಳಿಗೆ ಬೆಂಗಳೂರು ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಬ್ರಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ಬಿಡುತ್ತೆ. ಬಿಬಿಎಂಪಿ ಮಾಡಿರ್ತಕ್ಕಂತಹ ಮಹಾನ್ ನಾಯಕರುಗಳಿಗೆ ದೂರದೃಷ್ಟಿ ಇದಿದ್ರೆ ಅವತ್ತೇ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಆಗ್ತಾ ಇತ್ತು. ನೀವು ಅಧಿಕಾರದಲ್ಲಿದ್ದೀರಲ್ಲ, ಅದಕ್ಕೆ ಮೆಟ್ರೋ 2ನೇ ಹಂತ, ಅದಕ್ಕೆ ಸುರಂಗ ರಸ್ತೆ ಎಲ್ಲ ಮಾಡ್ತಾರೆ, ಅದಕ್ಕೇನೆ ಟೆಂಡರ್ ಶೂ ರಸ್ತೆ, ವೈಟ್ ಟಾಪಿಂಗು, ಫ್ಲೈಓವರ್ಸ್, ಅಂಡರ್ ಸೇತುವೆಗಳು ಇವೆಲ್ಲ ಮಾಡ್ತಾರೆ. ಒಳ್ಳೆ ಐಡಿಯಾ. 4 ಮುಖ್ಯಮಂತ್ರಿಗಳು ಬೆಂಗಳೂರು ತರೋಣ, ಒಳ್ಳೆ ಐಡಿಯಾ. ಪ್ರಶಾಂತ್ ಅವರೇ, ಕುಮಾರಸ್ವಾಮಿ ಬಿಜೆಪಿ 4 ಮುಖ್ಯಮಂತ್ರಿಗಳು, ಜೆಡಿಎಸ್ 5 ಜನ ಮುಖ್ಯಮಂತ್ರಿಗಳು, ಯಾರು ಕಾಂಟ್ರಿಬ್ಯೂಷನ್ ಶೂನ್ಯ. ನಮ್ಮ ಸರ್ಕಾರ ಮೂರು ಪಾರ್ಟಿಗಳು ಯಾರನ್ನ ಸ್ಪೇರ್ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಟೌನ್ ಹಾಲ್ ರೈಟ್ ಬಿಟ್ಟಿದ್ರು ಬಿಜೆಪಿ ಅವರು, ಆ ಜಯನಗರ ಬಿಡಿಎ ಕಾಂಪ್ಲೆಕ್ಸ್, ಶಾಪಿಂಗ್ ಕಾಂಪ್ಲೆಕ್ಸ್ ರೈಟ್ ಬಿಟ್ಟಿದ್ರು ಬಿಜೆಪಿ ಅವರು. ನಾವು ಬಂದ ಮೇಲೆ ಅದೆಲ್ಲ ಬಿಡಿಸ್ಕೊಂಡು ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ದೂರದೃಷ್ಟಿ ಬೇಕು. ನೋಡಿ, ಲಂಡನ್ 1863ರಲ್ಲಿ ಅಂಡರ್ ರೈಲ್ವೆ ಇತ್ತು ಅವ್ರದ್ದು, ಅಂಡರ್ಗ್ರೌಂಡ್ ರೈಲ್ವೆ. ನಮ್ಮಲ್ಲಿ ಇವಾಗ ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನ 3 ವರ್ಷದಲ್ಲಿ ಬೆಂಗಳೂರಿನ ಪಾಪ್ಯುಲೇಷನ್ 2 ಕೋಟಿ ದಾಟುತ್ತೆ. ಯಾರಿದ್ರು ಗಾಬರಿ ಬಿಜೆಪಿ ಜೆಡಿಎಸ್ ಆಶ್ಚರ್ಯ ಆಗ್ತಾ ಇದ್ದು. ಟ್ಯೂಬ್ ಲಂಡನ್ ನಲ್ಲಿ ಇದ್ದದ್ದು ನಿಮ್ಗೆ ಗೊತ್ತಿದ್ರೆ 47ರಿಂದ ಸತತವಾಗಿ ಇಲ್ಲಿ ಅಧಿಕಾರದಲ್ಲಿ ಇದ್ರಲ್ಲ, ಯಾರು ಬೇಡ ಅಂದಿದ್ರು? ಅವಾಗ ಶಕ್ತಿ ಸಾಮರ್ಥ್ಯ ಇರಲಿಲ್ಲ, ಆರ್ಥಿಕ ಶಕ್ತಿ ಸಾಮರ್ಥ್ಯ ಇರಲಿಲ್ಲ. ಇವಾಗ ಮಾಡಬೇಕು. ಆ ಪಾಪ್ಯುಲೇಷನ್ ಅವಾಗ ಇರ್ಲಿಲ್ಲ ಪ್ರಶಾಂತ್ ಅವರೇ. ಇವಾಗ ಬೆಂಗಳೂರು ಪಾಪ್ಯುಲೇಷನ್ ಇತ್ತು 60 ಲಕ್ಷ ಜನ, 200 ಸ್ಕ್ವೇರ್ ಕಿಲೋಮೀಟರ್. ಇವತ್ತು 800 ಸ್ಕ್ವೇರ್ ಕಿಲೋಮೀಟರ್, 1.5 ಕೋಟಿ. ಗ್ರೇಟ್ ಬೆಂಗಳೂರು ಗ್ರಾಮಾಂತರ ಸೇರಿದ್ರೆ 2000 ಸ್ಕ್ವೇರ್ ಕಿಲೋಮೀಟರ್ ಆಗ್ಬಿಡುತ್ತೆ. ಪಾಪ್ಯುಲೇಷನ್ 2 ಕೋಟಿ 3 ಕೋಟಿ ದಾಟುತ್ತೆ. ನಾವು ದೂರದೃಷ್ಟಿ ಇರ್ತಕ್ಕಂಥ ನಾಯಕ ಡಿ ಕೆ ಶಿವಕುಮಾರ್ ಅವರು ಒಂದು ತೀರ್ಮಾನ ಮಾಡಿದ್ದಾರೆ. ಸ್ವಾಗತ ಮಾಡಕ್ಕೆ ದೊಡ್ಡ ಮನಸ್ಸಿಲ್ಲ. ಬಿಜೆಪಿ ಒಂದು ಕ್ಷುಲ್ಲಕ ರಾಜಕಾರಣ ಮಾಡ್ತಾರೆ, ಸಂಕುಚಿತ ಮನೋಭಾವದ ರಾಜಕಾರಣ ಮಾಡ್ತಾರೆ. ಅವ್ರ ಬಗ್ಗೆ ನಾವೇನ್ ಮಾತಾಡೋಣ? ಜನತೆಗೋಸ್ಕರ ಮಾಡಿರೋದಿದು, ರಾಜ್ಯದ ಅಭಿವೃದ್ಧಿಗೋಸ್ಕರ ಮಾಡಿರೋದಿದು, ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಮಾಡಿರೋದು. ಬ್ರಾಂಡ್ ಬೆಂಗಳೂರು ಇಡೀ ಪ್ರಪಂಚದಲ್ಲಿ ಇನ್ವೆಸ್ಟ್ಮೆಂಟ್ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಬೆಂಗಳೂರು ಕಡೆ ಓಡ್ ಬರ್ತಾ ಇದೆ ಇಡೀ ಪ್ರಪಂಚ. ಅದಕ್ಕೆ ಒಂದು ಬಿಟ್ಟಿ ಸಲಹೆ ಕೊಟ್ಟಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಮಾಡೋಣ, ಕೋಲಾರವನ್ನು ಬೆಂಗಳೂರು ಪಶ್ಚಿಮ ಮಾಡೋಣ, ತುಮಕೂರನ್ನ ಬೆಂಗಳೂರು ಪೂರ್ವ ಮಾಡೋಣ. ಅಷ್ಟು ದೊಡ್ಡ ಬೆಂಗಳೂರು ಆಗುತ್ತೆ, ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ. ತುಮಕೂರಿನಲ್ಲೂ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರ್ಕೊಳ್ಳಿ, ಚಿಕ್ಕಬಳ್ಳಾಪುರದಲ್ಲೂ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರ್ಕೊಳ್ಳಿ, ಕೋಲಾರದಲ್ಲೂ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರ್ಕೊಳ್ಳಿ. ಅಭಿವೃದ್ಧಿಗೆ ಒಂದು ಸಲಹೆ. ಯಾಕೆ ಬರಬಾರ್ದು? ನಮ್ಮ ಕೈಲಾಗಿದ್ದು ನಾವು ಮಾಡಿದೀವಿ. ಕೈಲಾಗದಿಲ್ವಾ? ನಾವು ನೋಡಿ, ಸಾಧ್ಯ ಆಗಿದ್ದು ನಾವು ಮಾಡಿದೀವಿ. ಚಿಕ್ಕಬಳ್ಳಾಪುರನು ಅಭಿವೃದ್ಧಿ ಮಾಡ್ತಾ ಇದೀವಿ, ಅಲ್ಲಿ ಇಂಡಸ್ಟ್ರಿ ಕಾರಿಡಾರ್ ಮಾಡಿದೀವಿ. ಕೋಲಾರವನ್ನು ಅಭಿವೃದ್ಧಿ ಮಾಡ್ತಾ ಇಂಡಸ್ಟ್ರಿ ಕಾರಿಡಾರ್ ಮಾಡಿದೀವಿ.
ಎಲ್ಲಾ ಅಭಿವೃದ್ಧಿ ಮಾಡ್ತೀವಿ. ಏನೋ ನೀವು ಸಲಹೆ ತಗೊಂಡು ಬಿಜೆಪಿ ಜೆಡಿಎಸ್ನವರು ಅಥವಾ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ಅದಕ್ಕೆ ಏನಾದ್ರು ಫಂಡ್ ಕೊಟ್ಟು ನಮ್ಗೆ ಅದನ್ನು ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿದ್ರೆ ಅದಂಗ ಆಗೋದಿಲ್ರಿ. ಅದಕ್ಕೆ ಯಾಕಂದ್ರೆ ಚಿಕ್ಕಬಳ್ಳಾಪುರ ದೇವೇಗೌಡರು ಇಲ್ಲ, ಅದಕ್ಕೆ ಏನಾಗುತ್ತೆ, ಕೋಲಾರದಲ್ಲಿ ಕುಮಾರಸ್ವಾಮಿ ಅವ್ರ ಕುಟುಂಬ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ನೋಡ್ರಿ, ಅಭಿವೃದ್ಧಿ ಅನ್ನೋದಿದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರ ಗುರಿ. ಓಕೆ, ಕುಮಾರಸ್ವಾಮಿ ತರ ಸಂಕುಚಿತ ಮನೋಭಾವದವರಲ್ಲ ಡಿ ಕೆ ಶಿವಕುಮಾರ್ ಅವರು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.